ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಸಮೃದ್ಧಿ ಚಾನಲ್. ಇವತ್ತಿನ ದಿನ ನಾನು ಹೀರೆಕಾಯಿ ಎಣ್ಗಾಯಿ ಪಲ್ಯನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೀರೆಕಾಯಿ ಎಣ್ಗಾಯಿ ಪಲ್ಯನ ಮಾಡೋದನ್ನು ನಿಮಗೆ ಮೊದಲಿಗೆ ಬೇಕಾಗುವಂಥ ಸಾಮಗ್ರಿಗಳನ್ನು ಹೇಳ್ತೀನಿ. ಮೊದಲಿಗೆ ನಾನು 3 ಹೀರೆಕಾಯಿನ ತೊಗೊಂಡಿದ್ದೀನಿ. ಹೀರೆಕಾಯಿನ ಮೇಲಿಂದ ಎಲ್ಲ ತೆರೆದು ತಗೋಬೇಕಾಗತ್ತೆ. ಒಣ ಕೊಬ್ಬರಿ, ಟೊಮೆಟೊ, ಈರುಳ್ಳಿ, ಶೇಂಗಾ, ಹಾಗೆ ಪುಟಾಣಿ, ಗುರೆಳ್ ಪುಡಿ, ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥದ್ದು, ಹಾಗೆ ಕೊತ್ತಂಬರಿ ಮತ್ತು ಗರಂ ಮಸಾಲ. ಇದಿಷ್ಟು ನಾನು ಈ ರೀತಿಯಾಗಿ ಕಟ್ ಮಾಡಿದ್ದೀನಿ. ಯಾವ ರೀತಿಯಾಗಿ ಕಟ್ ಮಾಡಿದ್ದೀನಿ ನೋಡಿ. ಮೊದಲಿಗೆ ನಾನು ಒಂದು ಬಾಳಿಗೆ ತೊಗೊಂಡಿದ್ದೀನಿ. ಬಾಳಿಗೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ಈಗ ಒಣ ಕೊಬ್ಬರಿನ ಸ್ವಲ್ಪ ಫ್ರೈ ಮಾಡಿ ತಗೋಬೇಕಾಗತ್ತೆ. ಒಣ ಕೊಬ್ಬರಿ ಸ್ವಲ್ಪ ಫ್ರೈ ಮಾಡೋದ್ರಿಂದ ಅದರಲ್ಲಿರುವಂಥ ಎಣ್ಣೆ ಅಂಶ ಚೆನ್ನಾಗಿ ಬಿಡುತ್ತೆ. ಇದನ್ನು ಲೋ ಫ್ಲೇಮ್ನಲ್ಲಿಟ್ಟು ಹುರಿಬೇಕಾಗತ್ತೆ. ಗೋಲ್ಡನ್ ಬ್ರೌನ್ ಬರಬೇಕಿದು. ಜೋರ ಉರಿಯಲ್ಲಿಟ್ಟು ಮಾಡಿದ್ರೆ ಎಲ್ಲ ಹೊತ್ತು ಬಿಡುತ್ತೆ. ಹೀಗೆ ಹುರಿದು ತಗೋಬೇಕಾಗತ್ತೆ. ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ನಂತರ ಅದೇ ಬಾಳಿಗೆಯಲ್ಲಿ ನಾನು ಶೇಂಗಾನ ಹಾಕ್ತಾ ಇದ್ದೀನಿ. ಶೇಂಗಾ ಕೂಡ ನಾನು ಫ್ರೈ ಮಾಡಿ ತಗೋತಾ ಇದ್ದೀನಿ. ಇದು ಹಸಿ ಶೇಂಗಾ ಇರೋದ್ರಿಂದ ಹಾಗೆ ಹಾಕಿದರೆ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಫ್ರೈ ಮಾಡಿ ತಗೊಂಡ್ರೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹುರಿದ್ರೆ ಸಾಕು. ಆಮೇಲೆ ದಪ್ಪಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿನ ತಗೊಂಡಿದ್ದೀನಿ. ಒಂದು ಈರುಳ್ಳಿ ಸಾಕಾಗತ್ತೆ. ದೊಡ್ಡ ಪ್ರಮಾಣದಲ್ಲಿರುವಂಥ ಒಂದು ಈರುಳ್ಳಿನ ನಾನು ತಗೊಂಡಿದ್ದೀನಿ. ಬೇಕಿದ್ದರೆ ಎರಡನ್ನು ಕೂಡಬೇಕಾದ್ರೆ ನಾವು ಹಾಕ್ಕೋಬೋದು. ಇದನ್ನು ಕೂಡ ಫ್ರೈ ಮಾಡಿ ತಗೋಬೇಕು. ಇದರಲ್ಲಿರುವಂಥ ನೀರಿನ ಅಂಶ ಹೋದರೆ ಮಾತ್ರ ಗ್ರೇವಿ ಚೆನ್ನಾಗಿ ಬರುತ್ತೆ. ಹಸಿ ಈರುಳ್ಳಿ ಹಾಕಿದರೆ ಅದರಲ್ಲಿರುವಂಥ ನೀರು ಅದರಲ್ಲಿ ಗ್ರೇವಿಯಲ್ಲಿ ನೀರಿನ ಅಂಶ ಜಾಸ್ತಿ ಕಾಣುತ್ತೆ. ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಗ್ರೇವಿ ಬರುತ್ತೆ. ಗೋಲ್ಡನ್ ಬ್ರೌನ್ ಆಗೋ ತನಕ ನಾವು ಫ್ರೈ ಮಾಡೋಣ. ಇದಕ್ಕೆ ಸ್ವಲ್ಪ ಟೊಮೆಟೊನ ಹಾಕ್ತಾಯಿದ್ದೀನಿ. ಟೊಮೆಟೊ ಹಾಕಿದ ಮೇಲೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ಉಪ್ಪನ್ನು ಹಾಕಿದ ನಂತರ ಹೀಗೆ ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಇದಕ್ಕೆ ಮೇಲೆ ಒಂದು ಮುಚ್ಚಳ ಮುಚ್ಚಿ
ಇಡೋಣ. ಸ್ವಲ್ಪ ನೀರಿನ ಅಂಶ ಹೋಗಿ ಚೆನ್ನಾಗಿ ಬರುತ್ತೆ. ಹೀಗೆ ಒಂದು ಪ್ಲೇಟನ್ನು ಹಾಕ್ತಾಯಿದ್ದೀನಿ ಮೇಲೆ. ಎಣ್ಣೆ ಅಂಶ ಕಾಣ್ತಾ ಇದೆ, ಇವಾಗ ಫ್ರೈ ಆಗಿದೆ ಅದು. ಇಷ್ಟಾದರೆ ಸಾಕು. ಇದನ್ನು ಕೂಡ ನಾನು ತೆಗೆದು ಆರೋದಕ್ಕೆ ಬಿಡೋಣ. ಮೊದಲಿಗೆ ನಾನು ಮಿಕ್ಸಿ ಜಾರ್ಗೆ ಕೊಬ್ಬರಿನ ಹಾಕಿದ್ನಲ್ಲ, ಅದು ತರಿತರಿಯಾಗಿರಬಾರ್ದು. ಇದನ್ನು ಇನ್ನೂ ಸ್ವಲ್ಪ ಜಾಸ್ತಿನೇ ಮಿಕ್ಸಿ ಮಾಡಿದರೆ ಎಣ್ಣೆ ಅಂಶ ಚೆನ್ನಾಗಿ ಬರುತ್ತೆ. ನೋಡಿ, ಹೀಗೆ ಪ್ರೆಸ್ ಮಾಡಿದರೆ ಆಯಿಲ್ ಏರ್ ಯಾವ ರೀತಿಯಾಗಿ ಬರುತ್ತೆ ಅಂತ. ಹೀಗಾದ್ರೇ ಮಾತ್ರ ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ಅದೇ ಮಿಕ್ಸಿಲಿ ನಾನು ಫ್ರೈ ಮಾಡಿರುವಂಥ ಈರುಳ್ಳಿ ಟೊಮೆಟೊನ ಹಾಕಿ ತಗೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ, ಅದನ್ನು ಮಿಕ್ಸಿ ಮಾಡಿ ಅದನ್ನು ಕೂಡ ನಾನು ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ. ಇವಾಗ ಶೇಂಗಾ ಮತ್ತು ಪುಟಾಣಿನ ಮಿಕ್ಸಿ ಮಾಡ್ತಾಯಿದ್ದೀನಿ. ಮಿಕ್ಸಿ ಮಾಡಿ ನೈಸಾಗಿ ಪುಡಿಯಾಗಿ ಬರಬೇಕಿದು. ಈಗ ಅದೇ ಬಾಳಿಗೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಇಟ್ಕೊಂಡಿರುವಂಥ ಹೀರೆಕಾಯಿನ ಸ್ವಲ್ಪ ಫ್ರೈ ಮಾಡಿ ತಗೋತೀನಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಫ್ರೈ ಮಾಡಿ ತಗೋತಾ ಇದ್ದೀನಿ. ಇದು ತೆಗೆದಿಟ್ಕೋತಾ ಇದ್ದೀನಿ. ಇವಾಗ ಒಂದು ಪ್ಲೇಟಲ್ಲಿ ಹಾಕಿ ಎತ್ತಿಟ್ಟು ಈಗ ಅದೇ ಬಾಳಿಗೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ರೆಡಿ ಮಾಡೋಣ. ಎಣ್ಣೆ ಕಾದಿದೆ. ಇದಕ್ಕೆ ಚಿಕ್ಕದಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿನ ತೊಗೊಂಡಿದ್ದೀನಿ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ ಅರಿಶಿನ, ಖಾರ ಹಾಕಿ ತಗೊಳ್ತಾ ಇದ್ದೀನಿ. ಖಾರ ಎಷ್ಟು ಬೇಕಷ್ಟು ಹಾಕೊಳ್ಳೋಣ. ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ. ಕಲ್ಲುಪ್ಪು ಅಥವಾ ಹಳ್ಳುಪ್ಪನ್ನ ಬಳಸ್ತಾ ಇದ್ದೀನಿ ಇಲ್ಲಿ. ಸಣ್ಣ ಉಪ್ಪಾದರೂ ನಡೆಯುತ್ತೆ, ಯಾವುದು ನಮ್ಮ ಟೇಸ್ಟಿಗೆ ತಕ್ಕ ಹಾಗೆ ಹಾಕ್ಕೋಬೇಕಾಗತ್ತೆ. ಖಾರ ಉಪ್ಪು ಎಲ್ಲ ಹಾಕಿ ಆಗಿದೆ. ಈಗ ಒಂದೊಂದನ್ನೇ ಮಿಕ್ಸಿ ಮಾಡಿರುವಂಥ ಈರುಳ್ಳಿ ಮತ್ತು ಟೊಮೆಟೊನ ಮಿಕ್ಸಿ ಮಾಡಿರುವಂಥದ್ದನ್ನು ಹಾಕ್ತಾಯಿದ್ದೀನಿ. ಜೊತೆಗೆ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಮತ್ತು ಹೀರೆಕಾಯಿನ ಹಾಕ್ತಾಯಿದ್ದೀನಿ. ನಂತರ ಕೊಬ್ಬರಿನ ಮಿಕ್ಸಿ ಮಾಡಿರುವಂಥದ್ದನ್ನು ಹಾಕ್ತಾಯಿದ್ದೀನಿ. ಇದನ್ನು ಕೂಡ ನಾನು ಸೆಪ್ರೇಟಾಗಿ ಎತ್ತಿಟ್ಟಿದ್ದೆ. ಜೊತೆಗೆ ಶೇಂಗಾ ಮತ್ತು ಪುಟಾಣಿನ ನೈಸಾಗಿ ಪುಡಿ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಗರಂ ಮಸಾಲ ಮತ್ತು ಗುರೆಳ್ಳು ಪುಡಿ ಒಂದು ಬಾಕಿ ಇದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಯಾವುದೇ ಮಸಾಲೆನ ಅತಿಯಾಗಿ ಬಳಸಿಲ್ಲ, ಗರಂ ಮಸಾಲ ಒಂದನ್ನೇ ನಾನು ಹಾಕಿದ್ದೀನಿ.
ಗ್ರೇವಿ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ. ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಎಷ್ಟು ಬೇಕಷ್ಟು ನೀರನ್ನು ಹಾಕೋಬೋದು. ಗ್ರೇವಿ ನೋಡಿ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ರೆಡಿ ಮಾಡ್ಕೋಬೋದು. ಈಗ ಇದು ಕುದೀತಾ ಇದೆ. ಈಗ ಸ್ವಲ್ಪ ಮೇಲೆ ಕೆಳಗೆ ಮಾಡಿ ತಗೊಳ್ಳೋಣ. ಇದು ಇನ್ನೂ ಸ್ವಲ್ಪ ಕುದ್ರೆ ಎಣ್ಣೆ ಅಂಶ ನಮಗೆ ಮೇಲ್ಗಡೆ ತುಂಬಾ ಚೆನ್ನಾಗಿ ರೀತಿಯಾಗಿ ಕಾಣುತ್ತೆ. ಇದಕ್ಕೆ ಮೇಲೆ ಒಂದು ಪ್ಲೇಟನ್ನು ಮುಚ್ತಾ ಇದ್ದೀನಿ. ಒಂದು 5 ನಿಮಿಷ ಬಿಟ್ಟರೆ ನೋಡಿ ಯಾವ ರೀತಿಯಾಗಿ ರೆಡಿಯಾಗಿದೆ ಅಂತ. ಹೀರೆಕಾಯಿ ಇಷ್ಟ ಆದರೆ ಕುದ್ದಿರುತ್ತೆ, ಇದು ಕರೆಕ್ಟಾಗಿ ಬಂದಿರುತ್ತೆ. ಇದಕ್ಕೆ ಹೀರೆಕಾಯಿ ಆದಷ್ಟು ಎಳೆಯ ಹೀರೆಕಾಯಿನ ತಗೋಬೇಕಾಗತ್ತೆ. ಬಲ್ತಿರುವಂಥ ಹೀರೆಕಾಯಿನ ತಗೋಬೇಡಿ. ನೋಡಿ ಯಾವ ರೀತಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಈಗ ಪ್ಲೇಟಿಗೆ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿಯಾಗಿ ಗ್ರೇವಿ ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬಂದಿದೆ. ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಇದು ಸರಿ ಹೊಂದುತ್ತೆ. ಆದಷ್ಟು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.